ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು ಹಾಗೂ 2026 ವರ್ಷ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳನ್ನು ಅನುಭವಿಸಿದ್ದಾರೆ. ಈ ವರ್ಷದ ಪೂರ್ವಾರ್ಧದಲ್ಲಿ ಒಳ್ಳೆಯ ಫಲಗಳು ಅವರಿಗೆ ಲಭಿಸಿದೆ ಮತ್ತು ಲಭಿಸ್ತಾ ಇದೆ. ಹೀಗಾಗಿ ಈ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಸಮಸ್ಯೆಗಳಿಂದ ಪಾರಾಗಿದ್ದಾರೆ. ಎಲ್ಲ ಸಮಸ್ಯೆಗಳಿಂದ ಇವರು ಪರಿಹಾರ ಹೊಂದಿ ಮುಂದೆ ಬಂದಿದ್ದಾರೆ. ಸಿಂಹರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹದ್ದು ರಾಹುವಿನ ಪ್ರಾಬ್ಲಮ್ ಇದೆ. ರಾಹುವಿನ ಕಾಟ ಮತ್ತು ಕೇತುವಿನ ಹಾವಳಿ, ಕೇತುವಿನ ತೊಂದರೆ ಅಂತ ಹೇಳ್ತೀವಿ. ಹೀಗಾಗಿ ಕೇತುವಿನ ಒಂದು ಸಮಸ್ಯೆಯಿಂದ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಉಂಟಾಗುತ್ತೆ ಮತ್ತು ಕೆಲವು ಕೆಲಸಗಳಿಗೆ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ರೀತಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕುಗ್ಗುವಂಥ ಯೋಗ ಇದೆ. ದೈವಬಲ ಇದೆ, ಎಲ್ಲ ರೀತಿಯಲ್ಲೂ ಇವರಿಗೆ ಅನುಕೂಲ ಇದೆ, ದೈವಬಲ ಇದೆ. ಆದರೂ ಕೂಡ ರಾಹು ದೃಷ್ಟಿ ಇರೋದು, ಕೇತು ಸ್ಥಿತ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೂ ತುಂಬ ಶುಭಫಲವನ್ನು ಅನುಭವಿಸಿದ್ರು ಕೂಡ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ನೆಮ್ಮದಿ ಯೋಗ ಸಿಗುವಂಥ ಯೋಗ ಬಂದಿದೆ. ಮಾನಸಿಕ ನೆಮ್ಮದಿ ಸಿಗತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲ ಆಗುವಂಥದ್ದಕ್ಕೆ ಗುರುವಿನ ಪೂರ್ಣಾನುಗ್ರಹ ಇವಾಗ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಪ್ರಾಪ್ತಿ ಆಗೋದ್ರಿಂದ ಗುರು ಬರ್ತಾ ಇದ್ದಾನೆ, ಬಂದ ಮೇಲೆ ಅನುಕೂಲ ಆಗುತ್ತೆ ಅಂತ ನಾವು ಕೂಡ ಹೇಳ್ತೀವಿ. ಅಂದರೆ ಬಂದಿದ್ದಾನೆ ಆಲ್ರೆಡಿ, ಮತ್ತೆ ಬರ್ತಾ ಇದ್ದಾನೆ ಅಂದರೆ ಮುಂದೆ ಬರ್ತಾನೆ. ಈ ವರ್ಷ ಉತ್ತರಾರ್ಧದಲ್ಲಿ ಅವರು ಸ್ವಲ್ಪ ಗುರುವಿನ ಬಲ ಇರೋದಿಲ್ಲ, ಪೂರ್ವಾರ್ಧದಲ್ಲಿ ಇರ್ತದೆ. ಅಂದರೆ ಅವರಿಗೆ ಮೇ ಎಂಡ್ವರೆಗೂ ಇರುತ್ತೆ. ಜೂನಿಂದ ಅವರಿಗೆ ಸ್ವಲ್ಪ ಗುರುವಿನ ಅನುಕೂಲ ಇರೋದಿಲ್ಲ. ಆದರೆ ಗುರು ಅನುಕೂಲ ಇಲ್ಲ ಅಂದರೂ ಕೂಡ ಗುರು ಎಲ್ಲ ರೀತಿಯ ಸಕಲ ಸೌಭಾಗ್ಯವನ್ನು ಕೂಡ ಇವರಿಗೆ ಕೊಟ್ಟಿದ್ದಾರೆ. ಹೀಗೆ ಸಿಂಹರಾಶಿಯವರಿಗೆ ಸ್ವಲ್ಪ ಕ್ರೋಧ ಹೆಚ್ಚಿರುತ್ತೆ, ಕೋಪ ಹೆಚ್ಚಿರುತ್ತೆ, ತಾಪ ಹೆಚ್ಚಿರುತ್ತೆ, ಹಠ ಇರುತ್ತೆ, ಅಹಂಕಾರ ಇರುತ್ತೆ, ಮತ್ತು ನಾನು ಎನ್ನುವಂಥದ್ದಿರುತ್ತೆ. ಶಕ್ತಿ, ಸಾಹಸ, ಪರಾಕ್ರಮ ಎಲ್ಲ ಶಕ್ತಿಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಒಂದು ಆ ರಾಶಿಯ ಒಂದು ಫಲವೇ ಆಗಿರುತ್ತೆ. ರಾಶಿಯ ಒಂದು ಅಧಿಪತಿ ಆಗಿರ್ತಕ್ಕಂಥವನು ಸೂರ್ಯ, ರಾಜಗ್ರಹ. ಈ ರಾಜರಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಇರ್ತವೆ. ಒಂದು ಕಮಾಂಡಿಂಗ್ ಪವರ್ ಇರುತ್ತೆ, ಆಡಳಿತ ಮಾಡುವಂಥ ಯೋಗ ಇರ್ತದೆ. ಇದು ಏನೇ ಸಮಸ್ಯೆ ಒಂದು ಎದುರಿಸುವಂಥ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇವೆಲ್ಲ ಇರತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ. ಸಿಂಹರಾಶಿ ಅಧಿಪತಿ ರವಿ, ರಾಜಗ್ರಹ, ಪ್ರಕಾಶಗ್ರಹ ಅಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಬೆಳಕು ಕೊಡ್ತಕ್ಕಂಥವನು. ಹಾಗೆ ನೀವು ಅಲ್ಲೇ ಸಮಾಜ ಸೇವಕರಾಗಿರ್ತೀರಿ, ಸಂಘ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ನಡೆಸುವಂತಹದ್ದು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸಂಘ ಸಂಸ್ಥೆಯ ನಿರ್ವಹಣೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರ ವರ್ಗದಲ್ಲಿದ್ದು ಒಳ್ಳೆಯ ಕೆಲಸವನ್ನು ಸೇವೆ ಮಾಡ್ತಕ್ಕಂಥ ಯೋಗ, ಇಲ್ಲ ರಾಜಕೀಯದಲ್ಲಿ ವರ್ಗದಲ್ಲಿದ್ದು ಜನಸೇವೆಯನ್ನು ಮಾಡುವಂಥ ಯೋಗ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಒಂದು ಕಾರ್ಯಭಾಗದಲ್ಲಿ ಇದ್ದು, ಕಾರ್ಯಕ್ಷೇತ್ರದಲ್ಲಿ ಇದ್ದು ತಾವು ಕೆಲಸ ಮಾಡುವಂಥ ಶಿವಫಲಗಳು ಈ ಒಂದು ಸಿಂಹರಾಶಿಯವರಿಗಿದೆ ಅಂತ ಹೇಳಬೇಕು. ಸಿಂಹರಾಶಿಯವರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ವಾಗ್ಮಿ ಆಗಿರ್ತಾರೆ. ಒಳ್ಳೆ ಮಾತು ಮತ್ತು ವಿಚಾರ ಯೋಚನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಧನಾತ್ಮಕವಾಗಿರುತ್ತೆ. ಅದು ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಅದರ ಜೊತೆಗೆ ನಿಮಗೆ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರ ಅಂದರೆ ಪೂರ್ವಾಜಿತವಾಗಿ ಬಂದಿರತಕ್ಕಂಥದ್ದು ಪಿತ್ರಾಯಿತ ಆಸ್ತಿ ವಿಚಾರ ಬಂದರೆ ಕೂತ್ಕೊಂಡು ಮಾತಾಡಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೋರ್ಟು ಕಚೇರಿಯಲ್ಲಿದ್ದರೆ ಇವಾಗ ಒಂದು ರಾಜಿ ಮಾಡಿಕೊಂಡು ತಾವು ಕಾಂಪ್ರಮೈಸ್ ಡಿಗ್ರಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ಇಲ್ಲ ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಿಮಗೆ ಅನುಕೂಲ ಆಗುವಂಥ ಯೋಗಗಳು ಇದೆ. ಇನ್ನು ಮನೆ ವಿಚಾರ ಬಂದರೆ ಮನೆ ಕಟ್ಟೋದಕ್ಕೂ ಯೋಗ ಇದೆ. ಮನೆ, ಕಾರು, ಪ್ಲಾಟು ಎಲ್ಲ ಖರೀದಿ ಮಾಡುವಂಥ ಯೋಗ, ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ ಅನ್ನೋದೇ, ಕೊಡುವುದು ತೆಗೆದುಕೊಳ್ಳೋದು ಎರಡು ಯೋಗ ಕೂಡ ನಿಮಗೆ ಇರುತ್ತೆ. ಅಲ್ಲದೆ ಇನ್ನೂ ಹೆಚ್ಚಿನ ಚಿಂತನೆ ಅಂತ ನಿಮ್ಮ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ಕೆಲವು ವಯೋಮಿತಿ ಇರುತ್ತೆ, ಏಜ್ ಪ್ಯಾಕ್ಟ್ ಇದ್ದಾಗ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ತಾತ್ಕಾಲಿಕವಾಗಿ ಔಷಧಿ ಉಪಚಾರಗಳನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ. ಹೀಗೆ ಉತ್ತಮವಾಗಿರ್ತಕ್ಕಂಥ ಶಿವಫಲಗಳು ನಿಮಗೆ ಈ ಒಂದು ಸಿಂಹರಾಶಿಯವರಿಗಿದೆ. ಆದರೆ ಸ್ವಲ್ಪ ಜಗಳ ಆಗೋದು, ಮನಸ್ತಾಪ ಆಗೋದು, ಯಾರ ಹತ್ರ ಬೇರೆಯವರು ಏನೋ ಹೇಳೋದು, ನೀವು ಕೇಳೋದು, ಮತ್ತು ಯಾವುದೋ ಅಪವಾದ ಬರೋದು, ಈ ಥರ ಎಲ್ಲ ಆಗುವ ಸಾಧ್ಯತೆ ಇದೆ. ಅದಕ್ಕೂ ಭಾಳ ಹುಷಾರಾಗಿ ಇರಬೇಕಾಗುತ್ತೆ. ಆರೋಗ್ಯದ ಚಿಂತನೆ ಮಾಡಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ಹೆಚ್ಚಿನ ತೊಂದರೆ ಆಗೋದಿಲ್ಲ. ಕೆಲವು ರಕ್ತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವೀಕ್ನೆಸ್ ಆಗೋದು, ಸುಸ್ತು, BP, ಶುಗರು, ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ಆಗೋದು, ತಲೆ ಸುತ್ತು ಬರೋದು, ಲೋ BP ಆಗೋದು, ಈ ಥರದ್ದು ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಅದನ್ನು ತಾತ್ಕಾಲಿಕವಾಗಿ ಔಷಧೋಪಚಾರವನ್ನು ಮಾಡಿ ಸರಿ ಹೋಗುತ್ತೆ. ದಾಂಪತ್ಯದ ವಿಚಾರ ಬಂದರೆ ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಅಸಮಾಧಾನ ಇದೆ. ಜಾಸ್ತಿ ದೊಡ್ಡದಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಇಲ್ಲ ಕೋರ್ಟು ಕಚೇರಿಯಲ್ಲಿ ಇದ್ದರೆ ಅದನ್ನು ರಾಜಿ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಸಮಸ್ಯೆಗಳು ತಮಗೆ ಪರಿಹಾರ ಆಗುತ್ತೆ. ನೀವು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಒಂದು ಧನಾತ್ಮಕವಾಗಿ ಯೋಚನೆಯನ್ನು ಮಾಡಿ ಕುಂತು ಮಾತಾಡಿ ಸರಿ ಹೋಗುತ್ತೆ. ಇನ್ನು ಉದ್ಯೋಗ ಬಂದರೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿದೆ ಆಲ್ರೆಡಿ. ಮತ್ತೆ ಸಿಗಬೇಕು ಅಂತ ಪ್ರಯತ್ನ ಮಾಡಿ ನಿಮಗೆ ಸಿಗುವ ಯೋಗ ಕೂಡ ಇದೆ. ಆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದು, ಖಾಸಗಿ ಉದ್ಯೋಗದಲ್ಲಿದ್ದರೂ ಕೂಡ ಒಳ್ಳೆಯ ಒಂದು ನಿಮಗೆ ಸಂಬಳ ಬಂದು ಸ್ಯಾಲ್ರಿ ಬರ್ತಕ್ಕಂಥದ್ದು, ಮತ್ತು ಮನೆಗಿನೇ ಕಟ್ತಕ್ಕಂಥದ್ದು, ವಿವಾಹ ಆಗತಕ್ಕಂಥದ್ದು, ಇನ್ನು ನಾಮಕರಣ ಮಾಡ್ತಕ್ಕಂಥದ್ದು, ಆಮೇಲೆ ಇನ್ನು ಏನೆಲ್ಲ ನೀವು ಶುಭ ಕಾರ್ಯಗಳು ಏನೇನು ಮಾಡಬೇಕು, ಒಳ್ಳೆಯ ಕೆಲಸ ಕಾರ್ಯಗಳು ಅಂತ ಅಂದ್ಕೊಂಡಿದ್ದೀರಿ, ಅವೆಲ್ಲವೂ ಕೂಡ ಧನಾತ್ಮಕವಾಗಿದ್ದು ನಿಮ್ಗೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತೆ.
ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನೀವು ಸಾಧನೆ ಮಾಡಬೇಕು ಅಂದ್ಕೊಂಡಿವೆಲ್ಲ ಒಂದು ಸುಮಾರು ಮುಕ್ಕಾಲು ಭಾಗ ಸಾಧನೆಯನ್ನು ನೀವು ಈಗಾಗಲೇ ಮಾಡಿದ್ದೀರಾ. ಇನ್ನೂ ಸ್ವಲ್ಪ ಮಾಡಬೇಕಾಗುತ್ತೆ. ಆ ಯೋಚನೆ ನಿಮಗಿದೆ. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರು, ಜ್ಞಾನವಂತರು, ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಸರ್ಕಾರಿ ನೌಕರಿಯಲ್ಲಿರುವಂಥ ಯೋಗ ಕೂಡ ನಿಮ್ಮ ಮಕ್ಕಳಿಗಿದೆ. ಹೊರದೇಶದಲ್ಲಿ ಹೋಗಿ ಅಧ್ಯಯನ ಮಾಡತಕ್ಕಂಥ ಯೋಗ ಕೂಡ ನಿಮಗೆ ನಿಮ್ಮ ಮಕ್ಕಳಿಗಿದೆ. ಅವು ಕೂಡ ಮಾಡ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜಾಗ್ರತೆ ಯಾವುದಕ್ಕೆ ವಹಿಸಬೇಕು ಅಂತಂದ್ರೆ ಮಕ್ಕಳ ಬಗ್ಗೆ ವಹಿಸಬೇಕು. ಅವರಿಗೆ ಸ್ವಲ್ಪ ಮಟ್ಟಿಗೆ ನೀವು ಅವರಿಗೆ ಮಾರ್ಗದರ್ಶನಕರಾಗಿರಬೇಕು. ಅವ್ರಿಗೆ ಕಷ್ಟ ಸುಖದಲ್ಲಿ ತಾವು ಪಾಲಾಗಿದ್ದು ಅವ್ರನ್ನ ಗಟ್ಟಿಯಾಗಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಬಗ್ಗೆ ನೀವು ಗಮನ ಕೊಡುವಂತೆ ನೀವು ನಿಂತುಕೊಂಡು ಮಾಡಿದ್ರೆ ಅವರು ತುಂಬ ಒಳ್ಳೆಯ ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. ಮುಂದೆ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇದ್ದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಒಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು, ಕೈ ತುಂಬ ಸಂಬಳ ತೆಗೆದುಕೊಳ್ಳೋದು, ಅವ್ರ ಜೀವನವೂ ಚೆನ್ನಾಗಿರುತ್ತೆ, ಅವ್ರ ಜೊತೆಗಿರೋರ ಜೀವನವೂ ಚೆನ್ನಾಗಿರುತ್ತೆ. ಹಾಗೆ ಒಂದು ನಡೆದುಕೊಳ್ಳುವಂಥ ಯೋಗವು ಕೂಡ ನಿಮ್ಮ ಮಕ್ಕಳಿಗಿದೆ ಅಂತ ಹೇಳೋದು ಬಹಳ ಸಂತೋಷದ ವಿಚಾರವಾಗಿರುತ್ತೆ. ಇನ್ನು ಚಿಂತನೆಯನ್ನು ನಾವು ಏನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಮಕ್ಕಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದು ಮನೆ ಮಕ್ಕಳು ಜೀವನ ಫಸ್ಟಾಗಿ ನಾವು ನೋಡ್ತೀವಿ. ಅದಾದಮೇಲೆ ನಮ್ಮ ಸಮಾಜವನ್ನು ನೋಡ್ತೀವಿ. ಸಮಾಜ ಜೊತೆಗೆ ನಾವು ಚೆನ್ನಾಗಿರಬೇಕು ಅನ್ನೋಂಥ ಯೋಗ ಇರುತ್ತೆ. ಸಮಾಜ ಜೊತೆಯಲ್ಲಿ ನಮ್ಮ ಈ ಶಕ್ತಿ ಮೀರಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಸಮಾಜ ಸೇವೆಯಲ್ಲಿ ಒಂದು ರಾಜಕೀಯ ವರ್ಗದಲ್ಲಿ ಇದ್ದು ಕೆಲಸ ಮಾಡ್ಬೋದು, ಇಲ್ಲ ಅಧಿಕಾರ ವರ್ಗದಲ್ಲಿದ್ದು ಕೆಲಸ ಮಾಡೋದು, ಇಲ್ಲ ಸಾಮಾಜಿಕವಾಗಿ ನಮ್ಮ ಶಕ್ತಿ ಇದ್ದಷ್ಟು ನಾವು ಕೆಲಸವನ್ನು ಮಾಡ್ಬೋದು. ಹೀಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಮತ್ತು ಭವಿಷ್ಯದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ನಿಮಗಿದೆ. ಅದರ ಜೊತೆಗೆ ಒಳ್ಳೆ ದಾನ ಧರ್ಮ ಮಾಡ್ತಕ್ಕಂಥದ್ದು, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು, ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು, ದೂರ ದೂರ ಪ್ರದೇಶಕ್ಕೆ ಹೋಗಿ ದೇವರ ದರ್ಶನ ಮಾಡ್ತಕ್ಕಂಥ ಶಿವಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದು ಕೂಡ ಒಳ್ಳೆಯ ಫಲ ಅಂತ ಹೇಳ್ಬೇಕು. ಎಷ್ಟೋ ಕಾಲದ ಪೂರ್ವಜು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ತಮಗೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬೇಕು. ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ನೀವು ವಾಹನ ತೆಗೆದುಕೊಳ್ಳುವಂಥ ಯೋಗ, ಎಲ್ಲ ರೀತಿಯ ಯೋಗಗಳಿದೆ, ಯಾವುದೇ ತೊಂದರೆ ತೊಡಗುಗಳಿಲ್ಲ. ಯಾವುದೇ ಇದ್ದರೂ ಕೂಡ ನಮಗೆ ಎಷ್ಟೇ ಚೆನ್ನಾಗಿದ್ದರೂ ನಾವು ಜಾಗ್ರತೆಯಿಂದ ಇರೋದು ಭಾಳ ಮುಖ್ಯ. ಜಾಗ್ರತೆಯಿಂದ ಇರಿ, ನಿಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಕೆಲವೊಂದಷ್ಟು ವರ್ಗವನ್ನು ನಾವು ನೋಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ ಅಂತ ನಾವು ಹೇಳ್ತೀವಿ. ಕೆಲವೊಂದಷ್ಟು ಈ ಔಷಧಿ ಉಪಚಾರ ಮಾಡ್ತಕ್ಕಂಥದ್ದು, ಅಂದರೆ ನಿಮಗೆ ಈ ಕೆಮಿಕಲ್ ತಯಾರಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆ. ಸಿಂಹರಾಶಿಯವರು ಯಾರಾದರೂ ಕೆಮಿಕಲ್ ಮಾಡುವಂಥ ಕಂಪನಿಯಲ್ಲಿ ಫ್ಯಾಕ್ಟ್ರಿಯಲ್ಲಿದ್ದರೆ ಕೆಮಿಕಲ್ಗೆ ಸ್ವಲ್ಪ ಅಡಚಣೆ ಇರುತ್ತೆ. ನಿಮಗೆ ಅದರಲ್ಲಿ ಯಶಸ್ಸು ಸಿಗೋಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಔಷಧಿ ಮಾಡ್ತೀವಿ ನಾವು, ಮೆಡಿಸಿನ್ ಅಂತ ನಾವು ಏನು ಹೇಳ್ತೀವಿ, ಔಷಧಿ ಮಾಡುವಂಥ ಘಟಕ ಅಥವಾ ಮಾರುವಂಥದ್ದು ಈ ಸಿಂಹರಾಶಿಯವರು ಔಷಧಿ ಮಾರ್ತಕ್ಕಂಥದ್ದು, ಮತ್ತು ಕೆಲವೊಂದಷ್ಟು ಲಿಕ್ವಿಡ್ ಅಂತ ನಾವು ಹೇಳ್ತೀವಿ, ಕೆಲವೊಂದಷ್ಟು ಗೃಹೋಪಯೋಗಿ ಲಿಕ್ವಿಡ್ಗಳನ್ನು ಹೇಳ್ತೀವಿ. ಆ ಗೃಹೋಪಯೋಗಿ ಲಿಕ್ವಿಡ್ಗಳನ್ನು ನಾವು ಮಾರ್ತಕ್ಕಂಥ ಕೆಲಸ ಆ ಬಿಸ್ನೆಸ್ ಇದ್ದರೆ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಆ ಕಂಪನಿಯಲ್ಲಿದ್ದರೆ, ಆ ನಂತರದಲ್ಲಿ ನೀವು ಗಾರ್ಮೆಂಟ್ ಕೆಲಸಗಳನ್ನು ನೀವು ಮಾಡ್ತಾ ಇದ್ದರೆ, ಅಂಥ ಒಂದು ಕೆಲಸದಲ್ಲಿ ಉದ್ಯೋಗದಲ್ಲಿ ಇದ್ದರೆ ಅದು ಸ್ವಲ್ಪ ನಿಮಗೆ ನಿಧಾನ ಒಂದು ಫಲವನ್ನು ಕೊಡುತ್ತೆ. ಅದು ಅತ್ಯುತ್ತಮವಾಗಿ ನಿಮ್ಮನ್ನು ಇಂಪ್ರೂವ್ಮೆಂಟಿಗೆ ಕರ್ಕೊಂಡು ಹೋಗಲ್ಲ. ಇನ್ನು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಜೊತೆಗೆ ತೈಲ ಸಂಬಂಧ, ಪೆಟ್ರೋಲ್ ಸಂಬಂಧ ಬಿಸ್ನೆಸ್ ಇದ್ದರೆ, ರಿಯಲ್ ಎಸ್ಟೇಟು ನಿಮ್ಮ ಸಿಂಹರಾಶಿಯವರು ಮಾಡ್ತಾ ಇದ್ದರೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ತೊಂದರೆ ಇರುತ್ತೆ ಅಂತಲ್ಲ, ತೊಂದರೆ ಬರಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಇರೋ ತೊಂದರೆ ಹೆಚ್ಚಾಗ್ಬೋದು ಅಥವಾ ತೊಂದರೆ ಇಲ್ಲದೇ ಇರ್ಬೋದು, ಬರೋಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದು ಕೂಡ ನಿಮಗೆ ಒಳ್ಳೆಯ ಒಂದು ಶುಭ ಫಲವನ್ನು ಕೊಡುತ್ತೆ. ಅಲ್ಲಿ ಭಾಳ ಜಾಗೃತಿಯಾಗಿರಬೇಕು. ಇನ್ನು ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ, ವಾಹನ ತೆಗೆದುಕೊಳ್ಬೋದು, ಅದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಇನ್ನು ಕೃಷಿ ಜಮೀನನ್ನು ತೆಗೆದುಕೊಳ್ಬೇಕು, ಅಲ್ಲೂ ಏನೂ ತೊಂದರೆ ಆಗೋದಿಲ್ಲ, ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ. ಹೀಗೆ ಕೆಲವೊಂದಷ್ಟು ನಮಗೆ ಅನುಕೂಲ ಆಗುತ್ತೆ, ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಆಗ್ಬೋದು. ಇನ್ನು ಸ್ಟೇಷನರಿ ಸ್ಟೇಷನರಿ ಇಡ್ತೀವಿ ನಾವು, ಈ ಬುಕ್ಸು ಮತ್ತೊಂದು ಇನ್ನೊಂದು ಈ ಥರದ್ದೆಲ್ಲ ಸ್ಟೇಷನರೀಸು. ಆ ನಂತರದಲ್ಲಿ ಆರ್ಟಿಫಿಷಿಯಲ್ ಒಡವೆ ಮತ್ತೊಂದು ಇನ್ನೊಂದು, ಅದೆಲ್ಲ ಸ್ವಲ್ಪ ನಿಮಗೆ ಕೈಗೆ ಹತ್ತೋದಿಲ್ಲ. ಹಾಗಂತ ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಈ ಥರ ನೀವು ರತ್ನಗಳು ಇವೆಲ್ಲ ನಿಮಗೆ ಬಿಸ್ನೆಸ್ಸು ಚೆನ್ನಾಗಿ ಬರ್ತದೆ. ಆದರೆ ನಿಮಗೆ ಯಾವುದು ಆರ್ಟಿಫಿಷಿಯಲ್ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ನಿಮ್ಗೆ ಯಾವುದು ಚೆನ್ನಾಗಿರುತ್ತೆ ನೋಡ್ಕೊಂಡು ನೀವು ಮಾಡ್ತಾ ಇರೋ ಕೆಲಸ ಚೇಂಜ್ ಮಾಡಿ ಅಂತ ಹೇಳಲ್ಲ. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಯಶಸ್ಸಿಲ್ಲ ಅಂದರೆ ನೀವು ಆವಾಗ ಅವಶ್ಯಕತೆ ಇದೆ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದ ಶಾಭಕ್ತಿ ಚೆನ್ನಾಗಿದ್ದರೆ ಒಳ್ಳೆಯದಾಗುತ್ತೆ. ಇನ್ನು ಲಾಭ ನಷ್ಟ ನೋಡ್ಕೋದ್ರೆ ಜೀವನದಲ್ಲಿ ಲಾಭನೂ ಅನುಭವಿಸಿದ್ರೆ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ. ಜೀವನದಲ್ಲಿ ಎಲ್ರಿಗೂ ಬರ್ತಕ್ಕಂಥದ್ದು ನಿಮಗೂ ಬಂದಿದೆ, ಅದು ಹೆಚ್ಚಿಗೆ ಏನು ಬರೋದಿಲ್ಲ. ನೀವು ಭಾಳ ಪ್ರಜ್ಞಾವಂತರಿದ್ದೀರಿ, ಜ್ಞಾನವಂತರಿದ್ದೀರಿ, ಮತ್ತು ನಿಮ್ಮ ನೇರವಾದ ನಡೆ ನುಡಿ ಇರೋದ್ರಿಂದ ನಿಮ್ಮ ಜನ ತುಂಬ ಒಪ್ತಾರೆ, ತುಂಬ ಮೆಚ್ಕೊಳ್ತಾರೆ. ನೇರವಾದ ನಡೆ, ನೇರವಾದ ನುಡಿ ಇರುತ್ತೆ, ಸರಿಯಾಗಿ ಮಾತಾಡ್ತೀರಾ, ಸ್ಪಷ್ಟತೆ ಇರುತ್ತೆ, ಮಾತಲ್ಲಿ ಒಂದು ನಿಲುವು ಇರುತ್ತೆ. ನೀವು ಯಾರಿಗೂ ಯಾವುದೇ ರೀತಿ ಸುಳ್ಳು ಹೇಳೋದಿಲ್ಲ, ಏನಿದ್ರು ಟ್ರಾನ್ಸ್ಪರೆಂಟ್ ಆಗಿ ಕನ್ನಡಿ ಥರ ವ್ಯವಹಾರ ಇರ್ತದೆ. ಹಾಗಾಗಿ ನಿಮ್ಮನ್ನು ತುಂಬ ಜನ ಮೆಚ್ಕೋತಾರೆ. ಅದು ಸ್ವಲ್ಪ ಶಾರ್ಟ್ ಟೆಂಪರ್, ಕೋಪ ಬರ್ತದೆ, ಅದನ್ನು ಕೂಡ ಜನ ಮೆಚ್ಕೋತಾರೆ. ಅದು ಕೂಡ ನಿಮ್ಗೆ ಯಾರಿಗೂ ಬೇಜಾರು ಮಾಡ್ಕೊಳ್ಳಲ್ಲ. ಹಾಗಾಗಿ ಈ ಸಿಂಹರಾಶಿಯವರು ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂತ ಹೇಳ್ತೀವಿ. ಮತ್ತು ತುಂಬ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸಿದ್ದೀರಿ. ಒಂದು ಈ ವರ್ಷದ ಉತ್ತರಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಬಂದರೂ ನಿಮಗೆ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಮುಂಚೆ ಎಲ್ಲ ರೀತಿಯ ಅನುಕೂಲ ಮಾಡ್ಕೊಂಡಿದ್ದೀರಿ, ಹೆಚ್ಚಿನ ಅನುಕೂಲ ಏನಿಲ್ಲ. ಹಾಗಾಗಿ ನಿಮಗೆ ಶುಭಫಲಗಳು ಸಿಂಹರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಯಾವುದಕ್ಕೂ ಜಾಗ್ರತೆಯಿಂದ ಇರೋದು ಒಳ್ಳೆಯದು. ಒಂದು ವೇಳೆ ತೊಂದರೆ ಕಷ್ಟ ನಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದ ಶಾಭಕ್ತಿ ಚೆನ್ನಾಗಿದ್ದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಒಂದು ವೇಳೆ ನಿಮಗೆ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಹತ್ತಿರಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನು ಮಾಡಿ, ಅಂದರೆ 9 ವಾರ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.